ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರೀತಿ ಸಿಗದಿದ್ದಕ್ಕೆ ಯುವತಿಯನ್ನೇ ಮುಗಿಸಲು ಸ್ಕೆಚ್ ಹಾಕಿದ್ದ ಪಾಗಲ್ ಪ್ರೇಮಿ ತಾನೇ ತಂದ ನಾಡ ಬಾಂಬ್ ಸ್ಫೋಟಕ್ಕೆ ಬಲಿಯಾದ ಪ್ರಕರಣ ಈಗ ರಾಜ್ಯಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಈ ಭಗ್ನ ಪ್ರೇಮಿ ಆಕೆ ಮದುವೆ ಆಗದಿದ್ರೆ ಕೊಲೆ ಮಾಡಲು ಕಳೆದ 6 ತಿಂಗಳಿನಿಂದ ನಾಡ ಬಾಂಬ್ ತರಲು ಉತ್ತರ ಕನ್ನಡದ ಪರಿಚಿತರ ಬಳಿ ಸಂಚು ರೂಪಿಸಿದ್ದ ಎಂಬ ಆಘಾತಕಾರಿ ಸತ್ಯ ತನಿಖೆಯಲ್ಲಿ ಬಯಲಾಗಿದೆ. ಬಾಂಬ್ ಸ್ಫೋಟಿಸಿಕೊಂಡ ಪಾಗಲ್ ಪ್ರೇಮಿ ಕೇಸ್ಗೆ ಟ್ವಿಸ್ಟ್. ನಾಗೇಂದ್ರ ಕೈಯಲ್ಲಿ ಬಾಂಬ್ಗಳು ರೆಡಿಯಾಗಿದ್ದು ಉತ್ತರ ಕನ್ನಡದಲ್ಲಿ. ಬಾಂಬ್ ರೆಡಿ ಮಾಡಿ ನಾಗೇಂದ್ರನಿಗೆ ಕೊಟ್ಟಿದ್ದ ತನ್ನೂರಿನ ವ್ಯಕ್ತಿಗಳು. ಪ್ರೇಯಸಿಯನ್ನ ಕಿಡ್ನಾಪ್ ಮಾಡಿ ಬಾಂಬ್ ಸ್ಫೋಟಿಸಿಕೊಂಡಿದ್ದ ಪಾಗಲ್ ಪ್ರೇಮಿ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಮದುವೆ ಇಲ್ಲವೇ ಕೊಲೆ, ಇದೇ ಹಠಕ್ಕೆ ಬಿದ್ದಿದ್ದ ಪಾಗಲ್ ಪ್ರೇಮಿ ನಾಗೇಂದ್ರ ಕಳೆದ 6 ತಿಂಗಳಿನಿಂದಲೂ ನಾಡ ಬಾಂಬ್ ತರಲು ಪರಿಚಿತರ ಬಳಿ ಸಂಚು ರೂಪಿಸಿದ್ದ ಎಂಬ ಆಘಾತಕಾರಿ ಮಾಹಿತಿ ಈಗ ಹೊರಬಿದ್ದಿದೆ. ಸದ್ಯ ಸ್ಫೋಟಗೊಂಡ ಜಾಗದಲ್ಲಿ ಸಿಕ್ಕಿರುವ ಸ್ಯಾಂಪಲ್ಗಳನ್ನ ಕಳ್ಳಂಬಳ್ಳಿ ಪೊಲೀಸರು ಈಗಾಗಲೇ ಬೆಂಗಳೂರಿನ FSL ಕೇಂದ್ರಕ್ಕೆ ರವಾನಿಸಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಕೇವಲ ಒಂದು ಬಾಂಬ್ ಮಾತ್ರ ಬ್ಲಾಸ್ಟ್ ಆಗಿದ್ದು, ಮತ್ತೊಂದು ಕಡೆ ಎಸೆದಿದ್ದ ಇನ್ನೂ 2 ಜೀವಂತ ನಾಡ ಬಾಂಬ್ ಹಾಗೂ ಒಂದು ಮಾರಕಾಸ್ತ್ರ ಚಾಕು ಪತ್ತೆಯಾಗಿರುವುದು ಖಾಕಿ ಪಡೆಯನ್ನ ಬೆಚ್ಚಿ ಬೀಳಿಸಿದೆ. ಇನ್ನು ಪ್ರಮುಖ ಆರೋಪಿ ನಾಗೇಂದ್ರ ಸತ್ತು ಹೋಗಿರೋದ್ರಿಂದ ಈತನಿಗೆ ಬಾಂಬ್ ಪೂರೈಕೆ ಮಾಡಿದ ಕಿರಾತಕರು ಯಾರು, ಈ ಭೀಕರ ಕೃತ್ಯಕ್ಕೆ ಸಹಾಯ ಮಾಡಿದ ಆ ಅಜ್ಞಾತ ಕೈಗಳು ಯಾವ್ಯಾವು ಎಂಬುದನ್ನ ಪತ್ತೆ ಹಚ್ಚುವುದೇ ಪೊಲೀಸರಿಗೆ ಈಗ ಅತಿದೊಡ್ಡ ಸವಾಲಾಗಿದೆ. ಹೀಗಾಗಿ ಸಿದ್ದಾಪುರ ಪೊಲೀಸರು ಸದ್ಯ ನಾಗೇಂದ್ರನ ಆಪ್ತ ಸ್ನೇಹಿತರು ಹಾಗೂ ರಮ್ಯಳ ರೂಮ್ಮೇಟ್ಗಳನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ. ರಮ್ಯಳ ಸ್ನೇಹಿತೆ ಮತ್ತು ಕಾರು ಚಾಲಕನಿಂದ ಕಂಪ್ಲೀಟ್ ಸ್ಟೇಟ್ಮೆಂಟ್ ಪಡೆದಿರೋ ಪೊಲೀಸರು ಶೀಘ್ರದಲ್ಲೇ 2 ಕುಟುಂಬಸ್ಥರನ್ನ ಕರೆಸಿ ಮುಖಾಮುಖಿ ವಿಚಾರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದ ಮತ್ತೊಂದು ರೋಚಕ ಟ್ವಿಸ್ಟ್ ಎಂದ್ರೆ ಪೊಲೀಸರು ಕಣ್ಣು ಈಗ ನಾಗೇಂದ್ರನ ಡಿಜಿಟಲ್ ಹಿಸ್ಟ್ರಿ ಮೇಲಿದೆ. ನಾಗೇಂದ್ರ ಬಳಸುತ್ತಿದ್ದ ಇಮೇಲ್ ID ಹಾಗೂ ಪಾಸ್ವರ್ಡ್ ನೀಡುವಂತೆ ಪೊಲೀಸರು ರಮ್ಯಾಗೆ ಕೇಳಿದ್ದಾರೆ. ಇಮೇಲ್ ಸರ್ಚ್ ಹಿಸ್ಟ್ರಿ ಮೂಲಕ ನಾಗೇಂದ್ರ ಗೂಗಲ್ ಹಾಗೂ ಯೂಟ್ಯೂಬ್ನಲ್ಲಿ ಬಾಂಬ್ ತಯಾರಿಕೆ ಬಗ್ಗೆ ವಿಡಿಯೋ ನೋಡಿದ್ನ, ಆತ ಬೇರೆ ಏನೆಲ್ಲ ಸರ್ಚ್ ಮಾಡಿದ್ದ ಅನ್ನೋ ಸತ್ಯ ಹೊರಬರಬೇಕಿದೆ. ಮತ್ತೊಂದೆಡೆ ನಾಗೇಂದ್ರನ ಮೊಬೈಲ್ ಘಟನೆಯಲ್ಲಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಆದರೂ ಬಿಡದ ಖಾಕಿ ಪಡೆ ಆತನ ನಂಬರ್ ಅನ್ನ ಡೂಪ್ಲಿಕೇಟ್ ಸಿಮ್ ಪಡೆದು ವಾಟ್ಸಪ್ ಬ್ಯಾಕಪ್ ತೆಗೆಯಲು ಮಾಸ್ಟರ್ ಪ್ಲಾನ್ ಮಾಡಿದೆ. ಯಾಕೆಂದರೆ ಘಟನೆಯ ಹಿಂದಿನ ದಿನ ಆತ ಯಾರಿಗೆ ಮೆಸೇಜ್ ಮಾಡಿದ್ದ, ವಾಟ್ಸಪ್ ಮೂಲಕ ಯಾರೆಲ್ಲ ಸಹಾಯ ಮಾಡಿದ್ರು ಎಂಬ ಕಂಪ್ಲೀಟ್ ಡೀಟೇಲ್ಸ್ ಈ ಬ್ಯಾಕಪ್ನಿಂದ ಸಿಗಲಿದೆ. ಯಾಕೆಂದರೆ ವಾಟ್ಸಪ್ ಕಾಲ್ ರೆಕಾರ್ಡ್ಸ್ ಸಾಮಾನ್ಯ CDRನಲ್ಲಿ ಲಭ್ಯವಾಗುವುದಿಲ್ಲ. ಒಟ್ಟಿನಲ್ಲಿ ಪ್ರೀತಿಯ ಹುಚ್ಚಿನಲ್ಲಿ ನಾಡ ಬಾಂಬ್ ಹಿಡಿದು ಬಂದಿದ್ದ ನಾಗೇಂದ್ರ ತಾನೇ ಸಮಾಧಿಯಾಗಿದ್ದಾನೆ. ಆದರೆ ಆತ ಸಾಯುವ ಮುನ್ನ ಹೆಣೆದಿದ್ದ ಆ ಬಾಂಬ್ ಕಹಾನಿಯ ಅಸಲಿ ಸೂತ್ರಧಾರಿಗಳನ್ನ ಮಟ್ಟ ಹಾಕಲು ಪೊಲೀಸರು ಸೈಬರ್ ಕ್ರೈಮ್ ಅಸ್ತ್ರ ಹಿಡಿದು ಕಣಕ್ಕಿಳಿದಿದ್ದಾರೆ. ಶೀಘ್ರದಲ್ಲೇ ಈ ಬಾಂಬ್ ಬ್ಲಾಸ್ಟ್ ಹಿಂದಿರುವ ರೋಚಕ ಸತ್ಯ ಹೊರಬೀಳಲಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.